ಅನೇಕ ಸಭೆಗಳು ಪ್ರತಿ ಭಾನುವಾರ ಆರಾಧನೆಗಳನ್ನು ನಡೆಸುತ್ತವೆ. ಇಷ್ಟಾದರೂ ಭಾನುವಾರವನ್ನು ಆರಾಧನೆಯ ದಿನವನ್ನಾಗಿ ಆಚರಿಸಬೇಕೆಂದು ಆಜ್ಞಾಪಿಸುವ ಯಾವುದೇ ದೇವರ ವಾಕ್ಯಗಳು ಸತ್ಯವೇದದಲ್ಲಿ ಇಲ್ಲ. ಭಾನುವಾರದ ಆರಾಧನೆಯನ್ನು ಆಚರಿಸುವ ರೋಮನ್ ಕಥೋಲಿಕ ಸಭೆ ಕೂಡ ಈ ಸಂಗತಿಯನ್ನು ಒಪ್ಪಿಕೊಳ್ಳುತ್ತದೆ. ಇತರ ಉದಾಹರಣೆಗಳನ್ನು ಉಲ್ಲೇಖಿಸದೆ ಪ್ರತಿಯೊಬ್ಬ ಕ್ರೈಸ್ತನು ಭಾನುವಾರವನ್ನು ಪವಿತ್ರಗೊಳಿಸಲು ಮತ್ತು ಆ ದಿನದಂದು ಅನಗತ್ಯವಾದ ಗುಲಾಮಗಿರಿಯ ಕೆಲಸದಿಂದ ದೂರವಿರಲು ಬದ್ಧನಾಗಿರುತ್ತಾನೆಯೇ? ಈ ನಿಯಮದ ಕೈಗೊಳ್ಳುವಿಕೆಯು ನಮ್ಮ ಪವಿತ್ರ ಕರ್ತವ್ಯಗಳಲ್ಲಿ ಪ್ರಮುಖವಾದುದಲ್ಲವೇ? ಆದರೆ ನೀವು ಸತ್ಯವೇದವನ್ನು ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಓದಬಹುದು ಮತ್ತು ಭಾನುವಾರದ ಪವಿತ್ರೀಕರಣವನ್ನು ಅಧಿಕೃತಗೊಳಿಸುವ ಒಂದೇ ಒಂದು ಸಾಲನ್ನು ನೀವು ಕಾಣುವುದಿಲ್ಲ. ನಾವು ಎಂದಿಗೂ ಪವಿತ್ರಗೊಳಿಸದ ಶನಿವಾರದ ಧಾರ್ಮಿಕ ಆಚರಣೆಯನ್ನು ಶಾಸ್ತ್ರಗಳು ಕಡ್ಡಾಯಗೊಳಿಸುತ್ತವೆ. ನಾನು ಸತ್ಯವೇದವನ್ನು ಆದಿಕಾಂಡದ ಮೊದಲ ವಚನದಿಂದ ಪ್ರಕಟಣೆಯ ಕೊನೆಯ ವಚನದವರೆಗೆ ಓದಿದ್ದೇನೆ ಮತ್ತು ಭಾನುವಾರವನ್ನು ಪವಿತ್ರಗೊಳಿಸುವ ಕರ್ತವ್ಯದ ಬಗ್ಗೆ ಯಾವುದೇ ಉಲ್ಲೇಖವನ್ನು ನಾನು ಕಂಡುಕೊಂಡಿಲ್ಲ. ಸತ್ಯವೇದದಲ್ಲಿ ಉಲ್ಲೇಖಿಸಲಾದ ದಿನವು ವಾರದ ಮೊದಲ ದಿನವಾದ ಭಾನುವಾರವಲ್ಲ, ಆದರೆ ವಾರದ ಕೊನೆಯ ದಿನವಾದ ಶನಿವಾರವಾಗಿದೆ. ಹೀಗೆ ಭಾನುವಾರವನ್ನು ತಮ್ಮ ಆರಾಧನಾ ದಿನವನ್ನಾಗಿ ಆಚರಿಸುವವರು ಸಹ ದೇವರು ನೇಮಿಸಿದ ಸಬ್ಬತ್ ಶನಿವಾರ ಎಂದು ಒಪ್ಪಿಕೊಳ್ಳುತ್ತಾರೆ ಮತ್ತು ಭಾನುವಾರದ ಆರಾಧನೆಯ ಪದ್ಧತಿ ಸತ್ಯವೇದದಲ್ಲಿ ಕಂಡುಬರುವುದಿಲ್ಲ. ವಾಸ್ತವವಾಗಿ ಸತ್ಯವೇದವು 7ನೇ ದಿನವಾದ ಸಬ್ಬತ್ತನ್ನು ಆಚರಿಸುವ ಆಜ್ಞೆಯನ್ನು ಮಾತ್ರ ಒಳಗೊಂಡಿದೆ. ಮೊದಲಿಗೆ ಹಳೆ ಒಡಂಬಡಿಕೆಯ ಸಮಯದಲ್ಲಿ ಯೆಹೋವ ದೇವರು ನುಡಿದ 10 ಆಜ್ಞೆಗಳಲ್ಲಿ 4ನೆಯ ಆಜ್ಞೆಯನ್ನು ನೋಡೋಣ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. 6 ದಿನ ಕೆಲಸ ಮಾಡಬಹುದು ಎಂದು ದೇವರು ಆಜ್ಞಾಪಿಸಿದರು, ಆದರೆ 7ನೇ ದಿನವಾದ ಸಬ್ಬತ್ ದೇವರ ವಿಶ್ರಾಂತಿ ದಿನವಾಗಿರುವುದರಿಂದ ಅದನ್ನು ಪವಿತ್ರವಾಗಿ ಆಚರಿಸಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ವಾರದ ಮೊದಲ ದಿನವಾದ ಭಾನುವಾರವನ್ನು ಆಚರಿಸಲು ಆತನು ನಮಗೆ ಆಜ್ಞಾಪಿಸಲಿಲ್ಲ. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪವಿತ್ರವಾಗಿ ಆಚರಿಸಬೇಕಾದ ದಿನವು ಸಬ್ಬತ್ ದಿನವಾದ 7ನೇ ದಿನವು ಶನಿವಾರವಾಗಿದೆ. ಹೊಸ ಒಡಂಬಡಿಕೆಯ ಸಮಯದಲ್ಲಿಯೂ ಸಹ ಶರೀರದಲ್ಲಿ ಬಂದ ದೇವರಾದ ಯೇಸು ಯುಗದ ಸಮಾಪ್ತಿಯವರೆಗೂ ದೇವಜನರು ಸಬ್ಬತ್ತನ್ನು ಆಚರಿಸಬೇಕೆಂದು ಕಲಿಸಿದರು. ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ತಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಸಂಕಟದ ಕೊನೆಯ ದಿನವು ಸಬ್ಬತ್ತಂದು ಬಾರದಂತೆ ಪ್ರಾರ್ಥಿಸಲು ಯೇಸು ನಮಗೆ ಹೇಳಿದರು. ಇದರರ್ಥ ದೇವಜನರು ಯುಗದ ಸಮಾಪ್ತಿಯವರೆಗೂ ಸಬ್ಬತ್ತನ್ನು ಪವಿತ್ರವಾಗಿ ಆಚರಿಸಬೇಕು. ಹೀಗೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಸಬ್ಬತ್ ಮಾತ್ರ ಆಚರಿಸಲು ಆಜ್ಞಾಪಿಸಿದರೆಂದು ದಾಖಲಿಸಲಾಗಿದೆ. ವಾರದ ಮೊದಲ ದಿನವಾದ ಭಾನುವಾರವನ್ನು ಆಚರಿಸಬೇಕೆಂದು ಸತ್ಯವೇದದಲ್ಲಿ ಎಲ್ಲಿಯೂ ಹೇಳುವುದಿಲ್ಲ. ಆದಾಗ್ಯೂ ಇಂದು ಅನೇಕ ಸಭೆಗಳು ದೇವರ ಸಬ್ಬತ್ತನ್ನು ತ್ಯಜಿಸಿ ಸತ್ಯವೇದದಲ್ಲಿ ಕಂಡುಬರದ ಭಾನುವಾರದ ಆರಾಧನೆಯನ್ನು ನಡೆಸುತ್ತವೆ. ಅವರಿಗೆ ಏನಾಗುತ್ತದೆ? ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದುಬಿಡುವನು. ಸತ್ಯವೇದದಲ್ಲಿ ಬರೆಯಲಾದ ದೇವರ ವಾಕ್ಯಕ್ಕೆ ನಾವು ಬೇರೆ ಏನನ್ನಾದರೂ ಸೇರಿಸಿದರೆ ನಾವು ಉಪದ್ರವಗಳನ್ನು ಹೊಂದುತ್ತೇವೆ. ಅಲ್ಲದೆ ನಾವು ದೇವರ ವಾಕ್ಯದಿಂದ ತೆಗೆದುಹಾಕಿದರೆ ನಾವು ಜೀವವೃಕ್ಷ ಮತ್ತು ನಿತ್ಯ ಪರಲೋಕ ರಾಜ್ಯವಾದ ಪರಿಶುದ್ಧ ಪಟ್ಟಣವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಸತ್ಯವೇದದ ವಾಕ್ಯಗಳ ಪ್ರಕಾರ ಅಂತಹ ಜನರು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ, ಆದರೆ ಉಪದ್ರವಗಳನ್ನು ಪಡೆಯುವರು. ಆದ್ದರಿಂದ ದೇವರ ವಾಕ್ಯಗಳಿಗೆ ಸೇರಿಸಬಾರದು ಅಥವಾ ತೆಗೆದುಹಾಕಬಾರದು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ದಯವಿಟ್ಟು ದೇವರು ನಮಗೆ ಆಚರಿಸಲು ಆಜ್ಞಾಪಿಸಿದ 7ನೇ ದಿನದ ಸಬ್ಬತ್ ದಿನವನ್ನು ಶನಿವಾರದಂದು ಆಚರಿಸಿ ಮತ್ತು ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು ಪಡೆಯಿರಿ.